ಸೊ ತುಂಬಾ ಜನ ಬಿಗಿನರ್ಸ್ ಬಂದ್ಬಿಟ್ಟು ಹೆಂಗೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಟ್ರೇಡಿಂಗ್‌ನ? ಯಾವ ವೇ ಅಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಹೆಲ್ಪ್ ಮಾಡಿ ಸ್ವಲ್ಪ ಅಂತ ಕೇಳ್ತಾನೆ ಇದ್ದೀರಾ. ಸೊ ನಾನು ಹೇಳೋದಿಷ್ಟೇ. ಸೊ ನಾನಿವಾಗ ಅದೇನ್ ಚೆಕ್ ಲಿಸ್ಟ್ ಕೊಡ್ತೀನಿ ನೀವು ಅದನ್ನ ಕಂಪ್ಲೀಟ್ ಫಾಲೋ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನೀವು 2, 3 ಮಂತ್ಸ್ ಅಲ್ಲಿ ನಾನು ಮುಗಿಸ್ತೀನಿ. ಅದಾದ್ಮೇಲೆ ನನ್ಗೆಲ್ಲ ಬರ್ಬೇಕು. ಅಷ್ಟೇ ನನಗ್ ಟೈಮ್ ಇರೋದು. ನನಗ್ ಬೇರೆ ಕಮಿಟ್ಮೆಂಟ್ಸ್ ಇದೆ ಅಂದ್ರೆ ದಯವಿಟ್ಟು ಮಾಡಕ್ ಹೋಗ್ಲೇಬೇಡಿ. ತುಂಬಾ ಕಷ್ಟ ಆಗುತ್ತೆ. ಆಗೋದು ಇಲ್ಲ, ದುಡ್ಡು ಬರಲ್ಲ. ಪ್ರತಿ ದುಡ್ಡು ನೀವ್ ಏನ್ ಹಾಕ್ತೀರ ಎಲ್ಲ ಹೋಗುತ್ತಷ್ಟೇ. ನೀವ್ ಅನ್ಕೋಬಹುದು ಇವತ್ತು ಹೋಗುತ್ತೆ ನಾಳೆ ಬರುತ್ತೆ ಅಂತ. ಚಾನ್ಸೇ ಇಲ್ಲ, ಬರಲ್ಲ ಅದು. ಸೊ ನಿಮ್ಮತ್ರ 2, 3 ಇಯರ್ಸ್ ಇದೆ ನಿಮ್ಗೆ ಸ್ಪೇರ್ ಮಾಡಕ್ಕೆ. ನೀವ್ ಹೆಂಗೆ ಇದ್ರು ಮಾಡೇ ಮಾಡ್ತೀರಾ ಅಂತ ನಂಬಿಕೆ ಇದ್ರೆ ಟ್ರೇಡಿಂಗ್‌ನ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಈ ಚೆಕ್ ಲಿಸ್ಟ್‌ನ ನೀವೇನಾದ್ರೂ ಕಂಪ್ಲೀಟ್ ಫಾಲೋ ಮಾಡಿದ್ರೆ ಇಲ್ಲಿರೋ ತರಾನೇ ನಿಮ್ಮತ್ರ ಕಮಿಟ್ಮೆಂಟ್, ಆ ರಿಯಲ್ ಕಮಿಟ್ಮೆಂಟ್ ಇದ್ರೆ ಟ್ರೇಡಿಂಗ್ ಮಾಡ್ಲೇಬೇಕು ಅಂತ, ಟೈಮ್ ಇದ್ರೆ ನೀವು ಪಕ್ಕಾ ಪ್ರಾಫಿಟಬಲ್ ಟ್ರೇಡರ್ ಆಗೇ ಆಗ್ತೀರಾ. ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಬಂದ್ರು, ಮಿಸ್ಟೇಕ್ಸ್ ಆಗ್ತಾ ಇರ್ಲಿ, ಏನೇ ಕಲಿಬೇಕು ಅನ್ಲಿ, ಎಲ್ಲ ಪ್ರತಿಯೊಂದು ನಿಮ್ಗೆ ಡಿಸ್ಕಾರ್ಡ್ ಅಲ್ಲಿ ನನ್ಗಿಂತ ಚೆನ್ನಾಗಿರೋ ಟ್ರೇಡರ್ಸ್ ಇನ್ನೂನು ಎಕ್ಸ್ಪೀರಿಯನ್ಸ್ ಇರೋರು ಇದ್ದಾರೆ. ಬಂದ್ ಜಾಯ್ನ್ ಆಗಿ ಡಿಸ್ಕಾರ್ಡ್‌ನ. ಲಿಂಕ್ ಇರುತ್ತೆ ಯೂಟ್ಯೂಬ್ ಅಲ್ಲೂ ಕೂಡ. ಜಾಯ್ನ್ ಆಗಿ ಇನ್‌ಸ್ಟಾಗ್ರಾಮ್ ಅಲ್ಲೂ ಅವಾಗವಾಗ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅದನ್ನು ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನು ಯಾರ್ಯಾರು ಫೋರೆಕ್ಸ್ ಟ್ರೇಡಿಂಗ್ ಕಲಿಬೇಕು ಅಂತಿದ್ದಾರೆ ಆದ್ರೆ ಅವ್ರಿಗೆ ಎಲ್ಲಿ ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗೊಂದು ರೋಡ್ ಮ್ಯಾಪ್ ಬೇಕು. ಅದೆಲ್ಲದಕ್ಕಿಂತ ಮುಂಚೆ ಒಂದು ಚೆಕ್ ಲಿಸ್ಟ್ ಅನ್ನೋದು ಇರಬೇಕು. ನಾನು ಏನೇನಾಗಿ ಒಂದೊಂದಾಗಿ ಸ್ಟೆಪ್ಸ್‌ನ ಫಾಲೋ ಮಾಡಬೇಕು ಅಂತ. ಅದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್‌ನ. ಇವಾಗ ನಾನು ಚೆಕ್ ಲಿಸ್ಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಚೆಕ್ ಲಿಸ್ಟ್ ಪ್ರಕಾರ ಏನೇನ್ ಕಲ್ತ್ಕೊಂಡು ಹೋಗ್ಬೇಕು ಪ್ರತಿಯೊಂದನ್ನು ಆ ಪ್ಲೇ ಲಿಸ್ಟ್ ಒಳಗಡೆ ಒಂದೊಂದಾಗಿ ವಿಡಿಯೋಸ್ ಮಾಡ್ತೀನಿ. 1 ವೀಕಲ್ಲಿ 2 ವಿಡಿಯೋಸ್ ಅಂತೂ ಹಾಕೇ ಹಾಕ್ತೀನಿ. ಸೊ ನೀವು ನಿಜವಾಗ್ಲೂ ಕಲಿಲೇಬೇಕು ಅಂದ್ರೆ ಬೇಸಿಕ್ಸ್ ಇಂದ ಹಿಡಿದು ನೀವು ಪ್ರಾಫಿಟೇಬಲ್ ಆಗೋವರೆಗೂ ನಾನು ನಮ್ಮ ಕಮ್ಯುನಿಟಿ ಅವರು ನಿಮ್ ಜೊತೆ ಇರ್ತೀವಿ. ಅದು ಯಾವುದೇ ತರ ಪೇಯ್ಡ್ ಅಲ್ಲ, ಫ್ರೀ ಕಮ್ಯುನಿಟಿ. ಕರ್ನಾಟಕ ಟ್ರೇಡರ್ಸ್‌ಗೆ ಅಂತಾನೆ ಮಾಡಿರೋದು. ಎಲ್ಲ ಕನ್ನಡ ಮಾತಾಡ್ತಾರೆ. ಹೋಗಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಎಲ್ಲ ಸಾಲ್ವ್ ಆಗುತ್ತೆ, ಜಾಯ್ನ್ ಆಗಿ. ಸೊ ನೋಡೋಣ ಇವಾಗ ಯಾವ ತರ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು ಬೇಸಿಕ್ಸ್ ಇಂದ ಹಿಡಿದು ಅಂತ ಇವಾಗ ನೋಡೋಣ. ಫಸ್ಟ್ ಆಫ್ ಆಲ್ ಫಸ್ಟ್ ಚೆಕ್ ಲಿಸ್ಟ್ ನಿಮ್ದು ಏನ್ ಕ್ಲಿಕ್ ಆಗ್ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ದುಡ್ಡು ಹಾಕ್ಬಿಟ್ಟು ಟ್ರೇಡಿಂಗ್ ಕಲಿತೀನಿ ಆಮೇಲೆ ಅಂತ ಅಂದ್ರೆ ಆಗಲ್ಲ ಅದು. ದುಡ್ಡನ್ನ ಹಾಕ್ಲೇಬೇಡಿ. ಫಸ್ಟ್ ಇಲ್ಲಿರೋ ಸ್ಟೆಪ್ಸ್‌ನ ಕಲ್ತ್ಕೊಂಡ್ ನೆಕ್ಸ್ಟ್ ರಿಯಲ್ ಮನಿ ಹಾಕಿ. ತುಂಬಾ ಜನ ಮಿಸ್ಟೇಕ್ ಮಾಡೋದೇನು ಅಂದ್ರೆ ದುಡ್ಡು ಹಾಕ್ತಾರೆ, ಕಳ್ಕೊತಾರೆ, ಆಮೇಲೆ ಅರಿವಾದ್ಮೇಲೆ ಕಲಿತೀನಿ ಅಂತ ಬರ್ತಾರೆ. ನೀವು ಆ ಮಿಸ್ಟೇಕ್ ಮಾಡಬೇಡಿ. ಕಲೀರಿ, ಆಮೇಲೆ ದುಡ್ಡು ಹಾಕಿ, ದುಡ್ಡು ಅದಾಗೆ ಬರುತ್ತೆ. ಅಷ್ಟೇ ಹೇಳೋದು. ಸೊ ಈ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗು ನೀವೊಬ್ಬ ಪ್ರಾಫಿಟಬಲ್ ಆಗೋವರೆಗೂ ಹೆಂಗೆ ಆಗ್ಬೇಕು, ಏನ್ ಫಾಲೋ ಮಾಡಬೇಕು ಅಂದ್ರೆ ಈ ಚೆಕ್ ಲಿಸ್ಟ್ ಅಲ್ಲಿ ಇದೆ ನೋಡಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಬೇಸಿಕ್ಸ್‌ನ ಕಲ್ತ್ಕೋಬೇಕು. ನಾನು ಹೇಳ್ದಂಗೆ ಮೇನ್ ಯಾವುದೇ ನೀವು ಸ್ಕಿಲ್‌ನ ಮಾಸ್ಟರ್ ಮಾಡಬೇಕು ಅಂದಾಗ ಅದಕ್ಕೆ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್. ಫೋರೆಕ್ಸ್ ಟ್ರೇಡಿಂಗ್ ಆಗಲಿ, ಯಾವುದೇ ಟ್ರೇಡಿಂಗ್ ಆಗಲಿ ಅದರಲ್ಲೂ ಹಂಗೇನೆ. ಫಸ್ಟ್ ನೀವು ಬೇಸಿಕ್ ಫೋರೆಕ್ಸ್ ಮಾರ್ಕೆಟ್ ಅಂದ್ರೆ ಏನು? ಅದರಲ್ಲಿ ಏನಿದೆ? ಪೇರ್ಸ್ ಯಾವ್ಯಾವ್ದಿದೆ? ಹೆಂಗೆ ನೀವು ಏನ್ ವ್ಯತ್ಯಾಸ ಬೇರೆ ಮಾರ್ಕೆಟ್ಸ್‌ಗೂ ಇದಕ್ಕೂನು? ಲಾಟ್ ಸೈಜ್ ಅಂದ್ರೆ ಏನು? ಪಿಪ್ ಮೂವ್‌ಮೆಂಟ್ ಅಂದ್ರೆ ಏನು? ಹೆಂಗೆ ಲೆವರೇಜ್ ಏನಕ್ಕೆ ಕೊಡ್ತಾರೆ? ಹೆಂಗ್ ಯೂಸ್ ಮಾಡ್ಬೋದು ಅದನ್ನ? ಏನಿರುತ್ತೆ ಮಾರ್ಕೆಟ್ ಅಲ್ಲಿ ಸ್ಪ್ರೆಡ್ ಅಂತ ಕರೀತಾರಲ್ಲ ಅದೇನು? ಪ್ರತಿ ಒಂದು ಸೆಷನ್ಸ್ ಎಷ್ಟೊತ್ತಿಗೆ ಯಾವ ಸೆಷನ್ ಇರುತ್ತೆ ಎಲ್ಲ 24 ಗಂಟೆ ಓಪನ್ ಇರ್ತೀವಿ ಮಾರ್ಕೆಟ್. 1 ಅವರ್ ಕ್ಲೋಸ್ ಆಗುತ್ತೆ ಅಷ್ಟೇನೆ. ಸೊ ಯಾವಾಗ್ಲೂ ಟ್ರೇಡ್ ಮಾಡ್ಬೇಕಾ? ಇಲ್ಲ, ಅದಕ್ಕೂ ಸೆಷನ್ಸ್ ಇದೆ. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ. ಫೋರೆಕ್ಸ್ ಬೇಸಿಕ್ಸ್ ಬಿಗಿನರ್ಸ್‌ಗೆ ಅಂತ. ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಮಾಡಬೇಕು ಅಂದಾಗ ಫಸ್ಟ್ ಚಾರ್ಟ್ ನೋಡಬೇಕು. ಆ ಚಾರ್ಟ್‌ಗೆ ಅಂದ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಯೂಸ್ ಮಾಡೋದು. ಟ್ರೇಡಿಂಗ್ ವ್ಯೂ ಗ್ರೋ ಝೆರೋದ ತರ ಅಲ್ಲ, ಅದು ಚಾರ್ಟ್ಸ್ ನೋಡೋದು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ, ಫೋರೆಕ್ಸ್ ಅಲ್ಲಿ ಮಾಡಿ, ಕ್ರಿಪ್ಟೋದಲ್ಲಿ ಮಾಡಿ. ನೀವು ಚಾರ್ಟ್ಸ್ ನೋಡಬೇಕು ಅಂದಾಗ ಟ್ರೇಡಿಂಗ್ ವ್ಯೂ ಯೂಸ್ ಮಾಡಲೇಬೇಕು. ಅದನ್ನ ಹೆಂಗ್ ಯೂಸ್ ಮಾಡೋದು, ಹೆಂಗ್ ಸೆಟ್ ಮಾಡ್ಕೊಳ್ಳೋದು, ಹೆಂಗೋ ಇರುತ್ತೆ ಅದು ಓಪನ್ ಆದಾಗ ನಿಮ್ಗೆ ಅರ್ಥ ಆಗಲ್ಲ. ಸೊ ಅದನ್ನ ಕ್ಲೀನಾಗಿ ಹೆಂಗ್ ಮಾಡ್ಕೋಬೇಕು ಅನ್ನೋದಕ್ಕೂ ಸೆಕೆಂಡ್ ವಿಡಿಯೋ ಮಾಡಿದ್ದೀನಿ. ಅದನ್ನು ಹೋಗಿ ನೋಡಿ, ಅರ್ಥ ಆಗುತ್ತೆ. ಇದು ನಿಮ್ದು ಕಂಪ್ಲೀಟ್ ಬೇಸಿಕ್ಸ್ ಆಯ್ತು. ಇಲ್ಲಿಗೆ ನಿಮ್ಗೆ ಏನು ಹೆಂಗ್ ವರ್ಕ್ ಆಗುತ್ತೆ ಇದೆಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಬರ್ಬೇಕಿರೋದು ನೀವು ಟೆಕ್ನಿಕಲ್ ಅನಾಲಿಸಿಸ್‌ಗೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಚಾರ್ಟ್ಸ್‌ನ ನೋಡೋದು ಎಲ್ಲ ಕಲ್ತ್ರಿ. ಆದ್ರೆ ಆ ಚಾರ್ಟ್ಸ್ ಅಲ್ಲಿ ಪ್ರತಿಯೊಂದು ಮೂವ್‌ಮೆಂಟ್ ಆಗ್ತಾ ಇರುತ್ತೆ, ಪ್ಯಾಟರ್ನ್ಸ್ ಕಾಣ್ತಾ ಇರುತ್ತೆ. ಇವೆಲ್ಲ ಏನು? ಇದನ್ನೆಲ್ಲ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇದು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಇರೋದು. ನಾವು ಎಷ್ಟೊಂದ್ ಜನ ನೋಡಿರ್ತೀರ ನೀವೂನು. ಅವ್ರೇನೇನೋ ಮಾರ್ಕ್ ಮಾಡ್ತಾ ಇರ್ತಾರೆ. ಡ್ರಾಯಿಂಗ್ ಟೂಲ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ಏನೇನೋ ಮಾರ್ಕ್ ಮಾಡ್ತಾರೆ. ಸೊ ಅದ್ನೆಲ್ಲ ಹೆಂಗ್ ಮಾಡ್ತಾರೆ? ಯಾಕ್ ಮಾಡ್ತಾರೆ? ಏನ್ ಅವೆಲ್ಲ? ಸಪೋರ್ಟ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಏನು? ಮಾರ್ಕೆಟ್ ಸ್ಟ್ರಕ್ಚರ್ ಮೇನ್ ಇಂಪಾರ್ಟೆಂಟ್. ನಾನ್ ಕಲ್ತಿರೋದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿರ್ಬೇಕು.
ಏನಕ್ಕೆ ಹಿಂಗ್ ಆಗ್ತಾ ಇದೆ ಅದೇ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರೆಯೋದು. ಸೊ ನೀವು ಅದು ತಿಳ್ಕೋಬೇಕು. ಅದಕ್ಕೆ ನೆಕ್ಸ್ಟ್ ಇನ್ 2-3 ಡೇಸ್ ಅಲ್ಲಿ ಇಲ್ಲ 1 ವೀಕ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಅದು ಇದೇ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಆ ಪ್ಲೇ ಲಿಸ್ಟ್ ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ಮತ್ತೆ ಮತ್ತೆ ಬಂದು ನೋಡ್ತಾ ಇರಿ. ಎಷ್ಟೊಂದ್ ಜನ ಹೇಳ್ತಾರೆ, ನಾನು ಪ್ರೈಸ್ ಆಕ್ಷನ್ ಟ್ರೇಡರು, ನಾನು SMC ಟ್ರೇಡರು, ನಾನು ICT ಟ್ರೇಡರು. ಸದ್ಯಕ್ಕೆ ಅದನ್ನೆಲ್ಲ ಮರ್ತ್ಬಿಡಿ. ಪ್ರೈಸ್ ಹೆಂಗ್ ಮೂವ್ ಆಗುತ್ತೆ ಇದು ನಿಮ್ಗೆ ಸೆಕೆಂಡ್ ಸ್ಟೆಪ್, ಅದನ್ನ ಮೇಲೆ ಫೋಕಸ್ ಮಾಡಿ. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಮುಗೀತು. ಹೆಂಗ್ ಯೂಸ್ ಮಾಡೋದು ಅನ್ನೋದು ಕಲ್ತಾಯ್ತು, ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು, ಮಾರ್ಕೆಟ್ನ ರೀಡ್ ಮಾಡಕ್ಕೆ ನಿಮ್ಗೆ ಇವಾಗ ಕರೆಕ್ಟಾಗಿ ಬರ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಏನಂತ ಅಂದ್ರೆ, ಒಂದು ಸ್ಟ್ರಾಟಜಿ ಅನ್ನೋದನ್ನ ನೀವು ಕಂಡಿಡ್ಕೋಬೇಕು. ನೀವು ಕಂಡಿಡಿಬೇಕು ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ಅದಂತೂ ನಿಜ. ಆದ್ರೆ ನೀವೇ ಕಂಡಿಡ್ಕೊಳ್ಳೋದಾದ್ರೆ ತುಂಬಾ ಒಳ್ಳೇದು. ಬಟ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ವರ್ಷಗಳಿಂದ ಟ್ರೇಡ್ ಮಾಡ್ಕೊಂಡು ಬಂದಿರೋ ಸುಮಾರು ಜನದ್ದು ಸುಮಾರು ಸ್ಟ್ರಾಟಜೀಸ್ ಇದೆ. ಇಲ್ಲೇ ಆ SMC, ICT, ಪ್ರೈಸ್ ಆಕ್ಷನ್ ಟ್ರೇಡರು ಪ್ರತಿಯೊಂದು ಇಲ್ಲೇ ಬರೋದು. ಆರ್ಡರ್ ಫ್ಲೋ ಟ್ರೇಡ್ ಮಾಡೋದಾಗ್ಲಿ ಎಲ್ಲ ಇಲ್ಲೇ ಸ್ಟ್ರಾಟಜೀಸ್ ಅಲ್ಲೇ ಬರೋದು. ನನ್ನ ಪ್ರಕಾರ ಬೆಸ್ಟ್ ಏನಂದ್ರೆ, ನೀವೆಷ್ಟು ಸಿಂಪಲ್ ಆಗಿರೋ ಸ್ಟ್ರಾಟಜಿನ ಇಟ್ಕೋತಿರೋ ಅಷ್ಟೇ ಒಳ್ಳೇದು. ಬೇಸಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡೋರು ಪ್ರಾಫಿಟಬಲ್ ಆಗೇ ಇರ್ತಾರೆ. ಯಾವಾಗ ಪ್ರಾಫಿಟಬಲ್ ಆಗ್ತೀರಾ ಅಂದ್ರೆ, ನೀವು ಯಾವ್ದನ್ನ ಚೂಸ್ ಮಾಡ್ತಿರೋ ನಿಮ್ ಕೆರಿಯರ್ ಪೂರ್ತಿ ಅದೊಂದೇ, ನಿಮ್ ಟ್ರೇಡಿಂಗ್ ಕೆರಿಯರ್ ಪೂರ್ತಿ ಅದೊಂದೇ ಯೂಸ್ ಮಾಡ್ಬೇಕು. ನೀವು ಯಾವತ್ ಚೇಂಜ್ ಮಾಡ್ತಿರಲ್ಲ, ಯಾಕೋ ಒಂದ್ 2-3 ಲಾಸ್ ಆದ್ಮೇಲೆ ಇದು ಯಾಕೋ ಸರಿ ಕಾಣ್ತಾ ಇಲ್ಲ, ಬೇರೆದಕ್ಕೆ ಹೋಗೋಣ ಅಂತ ಫಸ್ಟ್ ಟೈಮ್ ನೀವು ಯಾವಾಗ ಶಿಫ್ಟ್ ಆಗ್ತೀರಾ ಅದಾದ್ಮೇಲೆ ಅರ್ಥ ಮಾಡ್ಕೊಂಬಿಡಿ, ಸ್ವಿಚ್ ಮಾಡ್ತಾನೆ ಇರ್ತೀರಾ ನೀವು ಸ್ಟ್ರಾಟಜೀಸ್ನ, ನಿಮ್ಗೆ ಯಾವುದು ಸ್ಯಾಟಿಸ್ಫೈ ಆಗಲ್ಲ. ಆಮೇಲೆ ಒಂದಿನ ನಿಮ್ಗೆ ಅರ್ಥ ಆಗುತ್ತೆ, ನಾನು ಮಾಡಬಾರ್ದಿತ್ತು, ಸಿಂಪಲ್ ಆಗಿ ಬೇಸಿಕ್ ಆಗಿರೋದನ್ನೇ ಇಟ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ. ಸೊ ಸ್ಟ್ರಾಟಜಿ ಚೂಸ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ಚೂಸ್ ಮಾಡಿ. ಅದು ನಿಮ್ದು ಮೂರನೇದು ಇಂಪಾರ್ಟೆಂಟ್ ಸ್ಟೆಪ್ ಕೂಡ ಆಗಿರುತ್ತೆ. ಅದಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಇವಾಗ ಸ್ಟ್ರಾಟಜಿನೂ ಚೂಸ್ ಮಾಡಾಯ್ತು. ನೀವು ಇವಾಗ ಡಿಸೈಡ್ ಆಗಿದ್ದೀರಾ, ನಾನು ಇದನ್ನೇ ಟ್ರೇಡ್ ಮಾಡೋದು, ಈ ಸೆಟಪ್ ಬಂದ್ರೆ ಮಾತ್ರ ಟ್ರೇಡ್ ಮಾಡೋದು ಅಂತ. ಬಟ್ ನಿಮ್ಗೆ ಈಗಲೇ ನೀವು ಹೋಗ್ಬಿಟ್ಟು ರಿಯಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ಹೋದ್ರೆ ತುಂಬಾ ಭಯ ಇರುತ್ತೆ. ಆ ಸೈಕಾಲಜಿಕಲಿ ತುಂಬಾ ಎಫೆಕ್ಟ್ ಆಗುತ್ತೆ ನಿಮ್ಗದು. ಏನ್ ಮಾಡ್ಬೇಕಪ್ಪ ಹಂಗಾದ್ರೆ, ಏನ್ ಮಾಡ್ಬೋದು ಬೆಟರ್ ಅಂದ್ರೆ, ಎಷ್ಟೊಂದು ಬ್ಯಾಕ್ ಟೆಸ್ಟಿಂಗ್ ಸಾಫ್ಟ್ವೇರ್ಸ್ ಇದೆ. ಟ್ರೇಡಿಂಗ್ ವ್ಯೂವರ್ ಅಲ್ಲೇ ಆ ಸಾಫ್ಟ್ವೇರ್ ಅಲ್ಲೇ ಬ್ಯಾಕ್ ಟೆಸ್ಟ್ ಮಾಡಕ್ಕೆ ಅವೈಲೇಬಲ್ ಇದೆ. ಏನು, ತಿಂಗಳಿಗೆ 1200 1300 ಕೊಟ್ಟು ಒಂದ್ 2-3 ತಿಂಗಳು ಕುತ್ಕೊಂಡು 1 ವರ್ಷದ್ದು ಫುಲ್ ಬ್ಯಾಕ್ ಟೆಸ್ಟ್ ಮಾಡಿ. ಏನ್ ಬ್ಯಾಕ್ ಟೆಸ್ಟ್ ಮಾಡಬೇಕು, ಆ ಟೈಮ್ ವಿಂಡೋ ಅಂತ ಸೆಟ್ ಮಾಡ್ಕೊಳ್ಳಿ. ಆ ಟೈಮ್ ವಿಂಡೋ ಒಳಗಡೆ ಈ ತರ ನೀವು ಅನ್ಕೊಂಡಿರೋ ತರ ಬರುತ್ತಾ ನೋಡಿ. ಪ್ರತಿ ದಿನ ಮಾಡಿ. 2 ದಿನ ಲಾಸ್ ಆಯ್ತು, ಆಯ್ತು ಆಯ್ತು ಆಯ್ತು, ಅದೇನ್ ಫಾಸ್ಟ್ ಫಾರ್ವರ್ಡ್ ಆಗಿ ನೋಡ್ತಾ ಇರ್ಬೋದು. ಮಾಡಿ ಒಂದ್ 2 ತಿಂಗಳು ಬರೀ ಬ್ಯಾಕ್ ಟೆಸ್ಟ್ಗೆ ಅಂತಾನೆ ನಿಮ್ ಟೈಮ್ನ ಇಟ್ಕೊಳ್ಳಿ. ಬ್ಯಾಕ್ ಟೆಸ್ಟ್ ಮಾಡ್ತಾ ಮಾಡ್ತಾ ನಿಮ್ ಡೇಟಾನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಪರ್ಸೆಂಟ್ ವಿನ್ ರೇಟ್ ಇದೆ, ನಿಮ್ದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಎಷ್ಟು ಸಿಗ್ತಾ ಇದೆ, ಹೆಂಗ್ ಯೂಸ್ ಮಾಡ್ಬೋದು, ಯಾವ ಟೈಮಿಂಗ್ಸ್ ಅಲ್ಲಿ ಇದು ಬೆಸ್ಟ್ ವರ್ಕ್ ಆಗುತ್ತೆ, ಇದೆಲ್ಲ ಪ್ರತಿ ಒಂದು ಡೇಟಾ ಸಿಕ್ಕಿದಾಗ ನಿಮ್ಗೆ, ಅದೇ ತರ ಡೇಟಾ ತುಂಬಾ ಡೇಟಾ ನೀವು ಮಾಡಿ 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 2-3 ತಿಂಗಳು ಸಿಕ್ಕಿದಾಗ ನಿಮ್ ರಿಯಲ್ ಟ್ರೇಡ್ಗೆ ಹೋದಾಗ ಮಾರ್ಕೆಟ್ ಅಲ್ಲಿ ನಿಮ್ ಕಾನ್ಫಿಡೆನ್ಸೇ ಬೇರೆ ತರ ಇರುತ್ತೆ. ಯಾವನ್ ಏನೇ ಬಗಳುತ್ತಾ ಇರಲಿ ಆನ್ಲೈನ್ ಅಲ್ಲಿ, ನೀವು ಮಾಡಿರೋ ಅನಾಲಿಸಿಸ್ ನ ಮಾತ್ರ ಟ್ರಸ್ಟ್ ಮಾಡ್ತೀರಾ, ಆರಾಮಾಗಿ ಹೆದರಿಕೆ ಇಲ್ಲದೆ ಟ್ರೇಡ್ ತಗೋತೀರಾ. ಕಂಟಿನ್ಯೂಸ್ ಆಗಿ 3-4 ಲಾಸ್ ಆದ್ರೂ ನೀವು ಚೇಂಜ್ ಮಾಡಲ್ಲ. ಅವಾಗ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಸೊ ನೀವು ಚೇಂಜ್ ಮಾಡಲ್ಲ. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ಬ್ಯಾಕ್ ಟೆಸ್ಟ್ ಮಾಡಾಯ್ತು ಸ್ಟ್ರಾಟಜಿನ. ಬ್ಯಾಕ್ ಟೆಸ್ಟ್ ಮಾಡ್ತಾ ಮಾಡ್ತಾನೆ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಹೇಳಿದ್ನಲ್ಲ, ಅದೇ ತರ ಬ್ಯಾಕ್ ಟೆಸ್ಟ್ ಮಾಡ್ತಾನೆ ಡೆಮೋದಲ್ಲಿ ಅಕೌಂಟ್ ಟ್ರೇಡ್ಸ್ ತಗೊಂತಾ ಹೋಗ್ಬೋದು. ಆದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ಮಾತ್ರ ಇದು ಪಾಸಿಬಲ್. ಸೊ ಟ್ರೇಡ್ ಎಫೆಕ್ಟ್ಸ್ ಬುಕ್ ಅಂತ ಒಂದಿದೆ, ಅತುಲ್ ಗೊತ್ತಿರ್ಬೋದು, ಟಾಪ್ ಚಿ ಟ್ರೇಡರ್ ಅಂಡ್ ಉಮರ್ ಪಂಜಾಬಿ. ಇವರು ಈಗ ಇತ್ತೀಚೆಗೆ ಒಂದು ಟ್ರೇಡ್ ಎಫೆಕ್ಟ್ಸ್ ಬುಕ್ ಅನ್ನೋದು ಒಂದು ಹೇಳ್ತಾ ಇದ್ದಾರೆ. ಅವರು ಕ್ಲಾಸಸ್ ಅಲ್ಲಿ ಆಗ್ಲಿ, ಅವ್ರದ್ದು ಸ್ಟ್ರೀಮ್ಸ್ ಅಲ್ಲಿ ಆಗ್ಲಿ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಅಲ್ಲೇ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಮಾಡ್ತಾನೆ ಟ್ರೇಡ್ನು ತಗೋಬಹುದು, ಅವಾಗ ನಿಮ್ಗೆ ಡೇಟಾನು ಸಿಗುತ್ತೆ ಅಂತ. ಸೊ ಈಗೇನ್ ಡೆಮೋ ಟ್ರೇಡ್ 3 to 4 ಮಂತ್ಸ್ ಅಂತ ಇಲ್ಲಿ ಇದೆಯಲ್ಲ, ಇದನ್ನ ನೀವು ಅಲ್ಲೇ ಈ ಬ್ಯಾಕ್ ಟೆಸ್ಟ್ ಸ್ಟ್ರಾಟಜಿ, ಈ ಸ್ಟೆಪ್, ಡೆಮೋ ಟ್ರೇಡ್ ಸ್ಟೆಪ್, ಇವೆರಡನ್ನು ಒಟ್ಟಿಗೆ ಮಾಡ್ಬೋದು. ಸೊ ಅದನ್ನು ಟ್ರೈ ಮಾಡಿ ನೋಡಿ. ಟ್ರೇಡ್ ಎಫೆಕ್ಟ್ಸ್ ಬುಕ್ ಅಂತ ಇದೆ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ನೋಡ್ಕೊಳ್ಳಿ. ನಾನು ಯಾವ್ದು ಪ್ರಮೋಟ್ ಅಂತೂ ಮಾಡ್ತಾ ಇಲ್ಲ, ಅವ್ರು ನಂಗೆ ಗೊತ್ತೂ ಇಲ್ಲ. ನಾನು ನೋಡಿದೆ, ಅವ್ರು ಹೇಳೋದನ್ನ ಚೆನ್ನಾಗಿದೆ ಅಂತಲೂ ತುಂಬಾ ಜನ ಹೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಅಲ್ಲೇನೋ ನೀವು ಡೆಮೋ ಟ್ರೇಡ್ ಮಾಡ್ತಾ ಇದ್ದೀರಾ, ಹಂಗೆ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಓಕೆ. ಬಟ್ ನೀವು ನೆಕ್ಸ್ಟ್ ಡೈರೆಕ್ಟ್ ಟ್ರೇಡ್ ಮಾಡಕ್ ಹೋಗ್ಬೇಡಿ ರಿಯಲ್ ಮನಿಲಿ. ಡೆಮೋದಲ್ಲಿ ಡೆಮೋ ಅಕೌಂಟ್ ತಗೊಳ್ಳಿ, ಯಾವುದೇ ಬ್ರೋಕರ್ ಅಲ್ಲಿ ಆಗಿರ್ಲಿ, XM ಬ್ರೋಕರ್ ಆಗಿರ್ಲಿ, ಎಲ್ಲೇ ಆಗಿರ್ಲಿ. ಇಲ್ಲ ಡೈರೆಕ್ಟ್ ಆಗಿ ಮೆಟಾ ಟ್ರೇಡರ್ 5 MT5 ಅಲ್ಲೇನೆ ಡೆಮೋ ಕ್ರಿಯೇಟ್ ಮಾಡಿ ಇಟ್ಕೊಂಡು, ಲೈವ್ ಮಾರ್ಕೆಟ್ ಓಪನ್ ಇದ್ದಾಗಲೇ ನೀವು ಆ ಕಲ್ತಿರೋ ಬ್ಯಾಕ್ ಟೆಸ್ಟ್ ಮಾಡಿರೋ ಸ್ಟ್ರಾಟಜಿ ಅಲ್ಲಿ ವರ್ಕ್ ಆಗಿದೆ ಅಂತ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದನ್ನ ಡೆಮೋದಲ್ಲೇ ಮಾಡಿ.
1 ತಿಂಗಳು ಮಿನಿಮಮ್ ಇಲ್ಲ 2 ತಿಂಗಳಂತೂ ನೀವು ಡೆಮೋದಲ್ಲಿ ಲೈವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ. ಆಗ ನಿಮಗೆ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೇನೋ ಅದು ಸ್ಪೀಡಾಗಿ ಮೂವ್ ಆಗ್ತಾ ಇರುತ್ತೆ, ನಿಮಗೆ ಭಯ ಇರಲ್ಲ. ಆದರೆ ರಿಯಲ್ ಮಾರ್ಕೆಟಲ್ಲಿ ನೀವು ಯಾವಾಗ ಡೆಮೋ ಟ್ರೇಡ್ ಮಾಡ್ತೀರಾ, ರಿಯಲ್ ಫೀಲ್ ಬರುತ್ತೆ. ಓಕೆ, ನಾನು ಕಮ್ಮಿ ಆಗ್ತಾ ಇದೆ, ಓಕೆ ಇದು ಮೂವ್ ಆಗ್ತಾ ಇಲ್ಲ, ಇನ್ನೂ ತುಂಬ ಟೈಮ್ ತಗೋತಾ ಇದೆ, ಬ್ಯಾಕ್ ಟೆಸ್ಟಲ್ಲಿ ಏನೋ ಪಟ್ಟಂತ ಹೋಗ್ಬಿಡ್ತು, ಈಗ ಗೊತ್ತಾಗ್ತಾ ಇದೆ ಅಂತ 1-2 ತಿಂಗಳು ನಿಮಗೆ ಆರಾಮಾಗಿ ಓಕೆ ಕೂಲ್ ಡೌನ್ ಆಗಕ್ಕೆ ಟೈಮ್ ಸಿಗುತ್ತೆ. ಅರ್ಥ ಆಗುತ್ತೆ ಇವಾಗ ರಿಯಲ್ ಆಗಿ ಹೆಂಗೆ ಅಂತ. ನೆಕ್ಸ್ಟ್ ಡೆಮೋ ಟ್ರೇಡು 1-2-3 ತಿಂಗಳು ಮಾಡ್ತೀರಾ ನೀವು, ಇವಾಗ ಅದು ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ರಿಯಲ್ ಮನಿನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕಂದ್ರೆ ಇವಾಗ ನಿಮಗೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ, ಒಂದೇ ಸ್ಟ್ರಾಟಜಿ ಫಾಲೋ ಮಾಡ್ತಾ ಇದ್ದೀರಾ, ಡೈಲಿ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ನೀವು ಸ್ವಲ್ಪ ಅಮೌಂಟ್ ಎಷ್ಟಾಗುತ್ತೋ ಕಮ್ಮಿ, ಈಗ ಒಂದು ಬ್ರೋಕರ್ ಅಂತ ಅಂದರೆ XM ಅಂತ ತೊಗೊಂಡ್ರೆ ನೀವು ಕ್ರಿಪ್ಟೋಯಿಂದ $50 ಹಾಕೋಬೋದು ಮಿನಿಮಮ್, ಅಷ್ಟು ಹಾಕಲೇಬೇಕು. ಸೊ ಈ ಮಿನಿಮಮ್ ಅಮೌಂಟ್ ಹಾಕ್ಕೊಂಡು 1 ತಿಂಗಳು ಟ್ರೇಡ್ ಮಾಡಿ. ನೀವು ಆ ಡಿಸಿಪ್ಲಿನ್ ಪ್ರತಿದಿನ ಶೋ ಅಪ್ ಆಗ್ತೀರಾ, ಚಾರ್ಟ್ಗೆ ಅನಾಲಿಸಿಸ್ ಮಾಡ್ತೀರಾ, ದಿನ ಬರ್ತೀರಾ, ಕುತ್ಕೋತೀರಾ, ನೋಡ್ತೀರಾ, ಟ್ರೇಡ್ಸ್ ತೊಗೋತಾ ಇದ್ದೀರಾ. ಇದು ನಿಮಗೆ 1-2-3 ತಿಂಗಳು ನೀವು ಹಿಂಗೆ ಮಾಡಿ, ನಿಮ್ಗೆ ಡಿಸಿಪ್ಲಿನ್ ಆಗಿದ್ದೀರಾ, ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀರಾ, ಸೈಕಾಲಜಿ ಹೆಂಗಾಗ್ತಿದೆ, ಲಾಸ್ ಆದರೆ ಭಯ ಆಗ್ತಿದೆಯಾ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆಯಾ, ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಕಮ್ಮಿ ದುಡ್ಡಲ್ಲಿ ಸ್ಟಾರ್ಟ್ ಮಾಡಿ. ಒಂದೇ ಸಲ ಲಕ್ಷಾನ್ಗಟ್ಲೆ ಹಾಕಿದ್ರೆ ಗ್ಯಾರಂಟಿ ಕಳ್ಕೊತೀರಾ ಅಷ್ಟೇ. ಯಾಕಂದರೆ ನೀವು ಎಷ್ಟೇ ಡೆಮೋ ಟ್ರೇಡ್ ಮಾಡಿದ್ರು ರಿಯಲ್ ಅಮೌಂಟ್ ಹಾಕಿದಾಗ ರಿಯಲ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗೋದು. ರಿಯಲ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಆಗೋದು ಅಲ್ಲೇ. ಸೊ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಆಗಿ. ಇನ್ನೊಂದು ಆಪ್ಷನ್ನು ಇದೆ, ಫಂಡೆಡ್ ಅಕೌಂಟ್ಸು ತೊಗೋಬೋದು. ಕಮ್ಮಿ ದುಡ್ಡಲ್ಲಿರೋ ಯಾವುದೋ ಒಂದು ಸಿಂಪಲ್ ಆಗಿರೋ ಫಂಡೆಡ್ ಅಕೌಂಟ್ ತೊಗೊಳ್ಳಿ, 1-2 ತಿಂಗಳು ಟ್ರೇಡ್ ಮಾಡಿ. ಇದಾಗ್ತಾ ಆಗ್ತಾ ನಿಮಗೆ ಡಿಸಿಪ್ಲೀನು, ಕನ್ಸಿಸ್ಟೆನ್ಸಿ ಎಲ್ಲ ಬರುತ್ತೆ. ಸೊ ಇವಾಗ ನೀವು ಕಂಪ್ಲೀಟ್ ನೀವು ಕಮ್ಮಿ ದುಡ್ಡಲ್ಲೂ ಚೆನ್ನಾಗಿ ಟ್ರೇಡ್ ಮಾಡ್ತಾ ಇದ್ದೀರಾ, ಡಿಸಿಪ್ಲಿನ್ ಆಗಿದ್ದೀರಾ, ಎಲ್ಲ ಕಲ್ತಾಯ್ತು, ಬೇಸಿಕ್ಸಿಂದ ಹಿಡಿದು ಇಲ್ಲಿವರೆಗೂ ಬಂದು ನಿಂತಿದ್ದೀರಾ. 6 ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೀವು ಅದಾದ್ಮೇಲೂ ನಿಮಗೆ ಲಾಸ್ ಆಗುತ್ತೆ ಅನ್ನೋದಾದರೆ ಅದು ಒಂದೇ ಕಾರಣ, ಬೇರೆ ಯಾವ ಕಾರಣನೂ ಇಲ್ಲ. ಈ 6 ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಒಂದೇ ಕಾರಣ, ಇದೇ ಮೇಯ್ನು. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಕಲ್ತ ಮೇಲೂ ಲಾಸ್ ಆಗೋಕ್ಕೆ ಇದೊಂದೇ ಕಾರಣ. ನೋಡ್ಕೊಂಡು ಟ್ರೇಡ್ ಮಾಡಿ. ಪ್ರತಿ ನಿಮ್ಮ ಪರ್ಸ್ನಲ್ ಅಕೌಂಟಲ್ಲಾದರೆ ಕಮ್ಮಿ ದುಡ್ಡು ಇಟ್ಕೊಂಡು ಟ್ರೈ ಮಾಡ್ತಾ ಇರ್ತೀರಾ, ಓಕೆ 10-20% ರಿಸ್ಕ್ ಮಾಡ್ತೀರಾ ಅವಾಗವಾಗ, ಅದು ನಿಮ್ಮ ಪರ್ಸ್ನಲ್ ಅಕೌಂಟು, ನಿಮ್ಗೆ ಬಿಟ್ಟಿದ್ದು. ಫಂಡೆಡ್ ಅಕೌಂಟ್ಸ್ ಅಂತ ತೊಗೊಂಡಾಗ ನೀವು ಅದರಲ್ಲಿ ಕೊಡೋದೇ 8-10% ರಿಸ್ಕ್ ಮಾಡೋಕ್ಕೆ. ಸೊ ನೀವು ಪ್ರತಿ ಟ್ರೇಡಲ್ಲೂ 0.5-1% ಅಷ್ಟೇ ಟ್ರೇಡ್ ಮಾಡಬೇಕು, ಅಷ್ಟೇ ರಿಸ್ಕ್ ಮಾಡಬೇಕು. ಅದಕ್ಕಿಂತ ನೀವು ಜಾಸ್ತಿ ಮಾಡಿದ್ರೆ, ಅಷ್ಟು ನಂಬಿಕೆ ಇದ್ದರೆ ಮಾಡಿ, ನಾನು ಬೇಡ ಅನ್ನಲ್ಲ, ನಿಮ್ಮ ದುಡ್ಡು ಏನಾದರೂ ಮಾಡಿ. ಬಟ್ ಕಂಪ್ಲೀಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಷ್ಟು ಸ್ಟೆಪ್ ಮಾಡಿದ್ಮೇಲೆ ನಿಮಗೆ ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಅದ್ರ ಮೇಲೆ ಕ್ಲೀನಾಗಿ ಒತ್ಕೊಡಿ, ನಿಮ್ಮ ಸೈಕಾಲಜಿ ಹಾಳು ಮಾಡ್ಕೋಬಾರ್ದು ಅಷ್ಟೇ. 1 ಟ್ರೇಡ್ ಲಾಸ್ ಆಯಿತು ಅಂತ ಸೆಕೆಂಡ್ ಟ್ರೇಡಲ್ಲಿ ಜಾಸ್ತಿ ರಿಸ್ಕ್ ಮಾಡಿಬಿಟ್ಟು ಅದನ್ನು ರಿಕವರ್ ಮಾಡಿಬಿಡ್ತೀನಿ, ಇವೆಲ್ಲ ಬೇಡ. ಲಾಸ್ ಆಯಿತಾ ಲಾಸು, ಮತ್ತೆ ಪ್ರಾಫಿಟ್ ಆದರೆ ಅದು ಕವರ್ ಆಗುತ್ತೆ, ಯಾಕೆ ತಲೆ ಕೆಡಿಸ್ಕೋಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ನ ಇಂಪಾರ್ಟೆಂಟ್, ಇದು ತುಂಬ ಇಟ್ಕೊಳ್ಳಿ ತಲೆಯಲ್ಲಿ ಮೇಯ್ನ್ ಆಗಿದ್ನ. ಈಗ ರಿಸ್ಕ್ ಮ್ಯಾನೇಜ್ಮೆಂಟು ಬಂದಾಯಿತು, ಮತ್ತೆ ನೀವು ಇವಾಗ ರಿಯಲ್ ಮನಿಲೂ ಮಾಡ್ತಾ ಇದ್ದೀರಾ ಬ್ರೋಕರಲ್ಲಿ, ರಿಸ್ಕ್ ಮ್ಯಾನೇಜ್ಮೆಂಟು ಪರ್ಫೆಕ್ಟ್ ಇದೆ. ನೆಕ್ಸ್ಟ್ ನಿಮಗೆ ಇರೋದು ಫಂಡೆಡ್ ಅಕೌಂಟ್ಸ್. ಸೊ ನೀವು ಬಿಗಿನರಿಂದ ಮಾಡ್ತಾ ಇದ್ದಾಗಲೇ ಒಂದು 5K 10K ಟ್ರೈ ಮಾಡಿರ್ತೀರ. ಇಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನೀವು ಒಬ್ಬ ಪಕ್ಕಾ ಪ್ರಾಫಿಟಬಲ್ ಟ್ರೇಡರ್ ಆಗಿಬಿಟ್ಟಿದ್ದೀರಾ. ಇವಾಗ ನಿಮ್ಗೆ ಇವಾಗ ಮೇಯ್ನ್ ಇರೋದು ದುಡ್ಡು ಮಾಡೋದು. ಸೊ ನೀವು ಕಮ್ಮಿ ನಿಮ್ಮ ಅಕೌಂಟಲ್ಲಿ ದುಡ್ಡು ಹಾಕೊಂಡು ಮಾಡ್ಬೇಕಾದ್ರೆ 5% ಮಾಡಿದ್ರೂ ಕಮ್ಮಿ ದುಡ್ಡೇ ಬರ್ತಿತ್ತು. ಈಗ $500 ಸ್ಟಾರ್ಟ್ ಮಾಡ್ತೀರಾ, ಅದರಲ್ಲಿ 5% ಮಾಡಿದ್ರೆ ಎಷ್ಟು ಬರುತ್ತಪ್ಪ, ಕಮ್ಮಿ ತಾನೆ. ಅದೇ ಒಂದು ಫಂಡೆಡ್ ಅಕೌಂಟಲ್ಲಿ 100K 200K ವರೆಗೂ ಇದೆ. ಇಷ್ಟು ಸ್ಟೆಪ್ ಕಂಪ್ಲೀಟ್ ಆಗಿ ನೀವು ಪಕ್ಕಾ ಆಗಿದ್ದೀರಾ ಅಂದಾಗ ಡೈರೆಕ್ಟ್ 100K 200ಗೆ ಹೋಗಿ ಇನ್ಸ್ಟೆಂಟು ಇದೆ. ಸ್ವಲ್ಪ ರೂಲ್ಸ್ ಜಾಸ್ತಿ ಇದ್ರೂ ನಿಮ್ಗೆ ತುಂಬ ಒಳ್ಳೆಯದು. ಅದಕ್ಕೆ ಹೋಗಿ ದುಡ್ಡು ಮಾಡಿ ಆರಾಮಾಗಿ ಖುಷಿ ಪಡಿ. ನೀವು ಇವಾಗ ಆರಾಮಾಗಿ ನೀವು ನಿಮ್ಮ ಕ್ಯಾಪಿಟಲ್ಲೂ ಆಗ್ತಾ ಇಲ್ಲ, ರಿಸ್ಕ್ ಫ್ರೀ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ. ಅಕೌಂಟ್ಸ್ ತೊಗೊಳ್ಳಿ, ಮಲ್ಟಿಪಲ್ ಅಕೌಂಟ್ಸ್ ತೊಗೊಳ್ಳಿ. ಒಂದು ಅಕೌಂಟ್ ತೊಗೊಂಡು ಫೇಲ್ ಆಯಿತು ಹೋಯ್ತು ಅಂತ ಕುತ್ಕೊಬಿಡಿ. ಯಾವತ್ತಿದ್ರೂ ಬ್ಯಾಕಪ್ಗೆ ಅಂತ 3 ಅಕೌಂಟ್ ಇಲ್ಲ 2 ಅಕೌಂಟ್ ತೊಗೊಂಡು ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಟ್ರೇಡ್ ಮಾಡಿ. ಒಂದು ಅಕೌಂಟ್ ಹೋದ್ರೆ ಹೋಯ್ತು, ಇನ್ನೆರಡರಲ್ಲಿ ನೀವು ಕೊಟ್ಟಿರೋ ಎಲ್ಲ ದುಡ್ಡು ಜೊತೆಗೆ 10ರಷ್ಟು ಬಂದಿರುತ್ತೆ ನಿಮಗೆ ಪ್ರಾಫಿಟ್ ಮಾಡಿದ್ರೆ. ನೀವು ಆರಾಮಾಗಿ ಟ್ರೇಡ್ ಮಾಡಿ. ಸೊ ಯಾವುದೇ ಬಿಗಿನರ್ ಆಗಿರಲಿ, ಇಷ್ಟು ಸ್ಟೆಪ್ನ ಯಾವಾಗ ಫಾಲೋ ಮಾಡ್ತಾನೆ ಅವಾಗ್ಲೇ ಅವನು ನಿಜವಾಗ್ಲೂ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗೋದು. ಎಲ್ಲರಿಗೂ ಶೇರ್ ಮಾಡಿ, ಯಾರ್ಯಾರು ಟ್ರೇಡಿಂಗಿಗೆ ಬರಬೇಕು ಅಂತಿದ್ದಾರೆ, ಅದರಲ್ಲೂ ಫೋರೆಕ್ಸ್ ಟ್ರೇಡಿಂಗಿಗೆ ಬರಬೇಕು ಅಂತಿದ್ದಾರೆ,
ಫಂಡೆಡ್ ಅಕೌಂಟ್ಸ್ ಅನ್ನೋ ದೊಡ್ಡ ಅಡ್ವಾಂಟೇಜ್ ಇದೆ ನಿಮಗೆ. ಸೊ ಈ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಹೋಗಿ ಮಿನಿಮಮ್ 2 to 3 ಇಯರ್ಸ್ ಅಂತೂ ನೀವು 8 ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋದ್ರೆ 2 to 3 ಇಯರ್ಸ್ ಬೇಕೇ ಬೇಕು. ನಿಮಗೆ ಇವಾಗ ಟೈಮ್ ಇದೆ, ಕಮಿಟ್ಮೆಂಟ್ ತಗೊಳಕ್ ಟೈಮ್ ಇದೆ, ರಿಸ್ಕ್ ತಗೊಳಕ್ಕೆ ನಿಮಗೆ ಆ ಅರ್ಹತೆ ಇದೆ, ಆಗ ಮಾತ್ರ ಇದನ್ನ ಮಾಡಿ. ಇಲ್ಲ ಟ್ರೇಡಿಂಗ್ ಬರಲೇಬೇಡಿ ಟ್ರೇಡಿಂಗ್ಗೆ. ಸೊ ಬಿಗಿನರ್ಸ್ ಯಾರ್ಯಾರು ಹೆಂಗೆ ಮಾಡಬೇಕು ಅಂತ ಕೇಳ್ತಾ ಇದ್ರಿ, ನಿಮಗೆ ಅಂತ ರೋಡ್ ಮ್ಯಾಪ್ ಇದೆ. ಇದನ್ನ ಡಿಸ್ಕಾರ್ಡ್ ಅಲ್ಲೂ ಶೇರ್ ಮಾಡ್ತೀವಿ, ಜಾಯ್ನ್ ಆಗಿ. ಡಿಸ್ಕಾರ್ಡ್ ಅಲ್ಲಿ ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ಹೆಂಗ್ ಹೋಗ್ಬೇಕು ಅನ್ನೋ ಪ್ರತಿಯೊಂದು ವಿಡಿಯೋ ಹೇಳ್ತೀನಿ. ಬೇಸಿಕ್ಸ್ ಹೆಂಗ್ ಹೇಳ್ಬೇಕು, ಬೇಸಿಕ್ಸ್ 2 ವಿಡಿಯೋ ಆಲ್ರೆಡಿ ಆಗಿದೆ. ಟೆಕ್ನಿಕಲ್ ಅನಾಲಿಸಿಸ್ ವಿಡಿಯೋಸು, ಹೆಂಗ್ ನೋಡಬೇಕು, ಮಾರ್ಕೆಟ್ ಸ್ಟ್ರಕ್ಚರ್ ಏನು, ಹೆಂಗೆ ನಾವು ನೋಡೋದು, ಪ್ರತಿಯೊಂದು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇನ್ನೂ ಯಾರ್ಯಾರು ಮಾಡಬೇಕು ಅಂತಿದಾರೋ ಅವ್ರಿಗೂ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅಲ್ಲೂ ಫಾಲೋ ಮಾಡಿ. ಡಿಸ್ಕಾರ್ಡ್ನ ಜಾಯ್ನ್ ಆಗೋದು ಮರಿಬೇಡಿ, ಯಾಕಂದ್ರೆ ಇರೋರೆಲ್ಲ ಕನ್ನಡ ಟ್ರೇಡರ್ಸೇ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ದೊಡ್ಡ ದೊಡ್ಡ ಟ್ರೇಡರ್ಸ್ ಇದ್ದಾರೆ, ಜಾಯ್ನ್ ಆಗಿ.